ವೀಕ್ಷಕರೇ, ಅಂದು ಜನವರಿ 22, 2018 ದಿನ ಬೆಂಗಳೂರಿನ ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಗೆ 55 ವರ್ಷದ ಒಬ್ಬ ಮಹಿಳೆ ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಅಂತ ಕಾನ್ಸ್ಟೇಬಲ್ ನ ಬಳಿ ಹೇಳ್ತಾರೆ. ಆಕೆಯ ಧ್ವನಿಯಲ್ಲಿದ್ದ ಆತಂಕವನ್ನು ಗಮನಿಸಿದ ಕಾನ್ಸ್ಟೇಬಲ್ ಆಕೆನ ಚೇರ್ ನಲ್ಲಿ ಕೂರಿಸಿ ಹೇಳಿ ಏನ್ ಕಂಪ್ಲೇಂಟ್ ಅಂತ ಕೇಳ್ತಾರೆ. ಆಕೆ ತನ್ನ ವ್ಯಾನಿಟಿ ಬ್ಯಾಗ್ ನಿಂದ ಒಂದು ಫೋಟೋ ತೆಗೆದು ಕಾನ್ಸ್ಟೇಬಲ್ ನ ಕೈಗೆ ಕೊಟ್ಟು ಹೇಳ್ತಾರೆ, ಸರ್, ಇದು ನನ್ನ ಮಗಳು ಅಕ್ಷತಾ. ಆಕೆ ಜನವರಿ 6ರಿಂದ ಕಾಣಿಸ್ತಿಲ್ಲ. ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತಾರೆ. ಈ ಮಾತುಗಳನ್ನ ಆಲಿಸ್ತಿದ್ದ ಇನ್ಸ್ಪೆಕ್ಟರ್ ಗಣೇಶ್ ರಾವ್ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ, ಆಕೆಯನ್ನ ಒಳಗೆ ಕಳುಹಿಸಿ ಅಂತ. ಗಣೇಶ್ ರಾವ್ ಕ್ಯಾಬಿನ್ಗೆ ಬಂದ ಅವರನ್ನ ಈಗ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಏನಾಯ್ತು ಅಂತ ಕೇಳ್ತಾರೆ. ನಂತರ ಆ ಮಹಿಳೆ ಹೇಳ್ತಾರೆ, ಸರ್, ನನ್ನ ಹೆಸರು ರೇಖಾ, ನನ್ನ ಮಗಳು ಅಕ್ಷತಾ. ಆಕೆ ಜನವರಿ 6ನೇ ತಾರೀಕಿನಿಂದ ಕಾಣಿಸ್ತಿಲ್ಲ. ದಯವಿಟ್ಟು ಹುಡುಕಿ ಕೊಡಿ ಸರ್ ಅಂತಾರೆ. ನಂತರ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರಿ, ನಾವು ಕೇಸ್ನ ಫೈಲ್ ಮಾಡ್ಕೋತೀವಿ. ನೀವು ಇನ್ನೂ ಸ್ವಲ್ಪ ಅಕ್ಷತಾಳ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಆಕೆಗೆ ಮದುವೆ ಆಗಿದ್ಯಾ, ಮಕ್ಕಳಿದ್ದಾರಾ, ಗಂಡ ಏನ್ ಮಾಡ್ತಿದ್ದಾರೆ, ಇತ್ಯಾದಿ ಇತ್ಯಾದಿ. ಆಗ ರೇಖಾ ಹೇಳ್ತಾರೆ, ಹೌದು, ಆಕೆಗೆ 2007ರಲ್ಲಿ ಮದುವೆ ಆಗಿದೆ. ಗಂಡನ ಹೆಸರು ಚಂದ್ರಕಾಂತ್. ಅವರಿಬ್ಬರಿಗೂ ಒಬ್ಬ ಮಗ ಕೂಡ ಇದ್ದಾನೆ. ಆಕೆ ಒಬ್ಬ ಇಂಜಿನಿಯರ್, ವಿಪ್ರೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಆದ್ರೆ ಸದ್ಯಕ್ಕೆ ಯಾವುದೇ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಗಂಡ ಚಂದ್ರಕಾಂತ್ ಒಬ್ಬ ಬಿಸ್ನೆಸ್ ಮ್ಯಾನ್. ಆತನದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಾನೆ ಅಂತಾರೆ. ಇಷ್ಟೆಲ್ಲ ಕೇಳಿದ ಇನ್ಸ್ಪೆಕ್ಟರ್ ಗಣೇಶ್ ರಾವ್ ಕೊನೆಯದಾಗಿ ಕೇಳ್ತಾರೆ, ನೋಡಿ ಅಮ್ಮ, ಇವತ್ತು ಜನವರಿ 22, ನಿಮ್ಮ ಮಗಳು ಜನವರಿ 6ರಿಂದ ಕಾಣಿಸ್ತಿಲ್ಲ ಅಂತಿದ್ದೀರಾ. ಇಷ್ಟು ದಿನ ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ರೇಖಾ ಹೇಳ್ತಾರೆ, ಜನವರಿ 6ರಿಂದ ನಾನು ಆಕೆಯ ಫೋನ್ಗೆ ಟ್ರೈ ಮಾಡ್ತಿದ್ದೆ. ಅದು ರಿಂಗ್ ಆಗ್ತಿತ್ತು. 1-2-3 ದಿನ ರಿಂಗ್ ಆಯ್ತು. ಆದ್ರೆ ಆಕೆ ಪಿಕ್ ಮಾಡ್ತಿರ್ಲಿಲ್ಲ. ಏನೋ ಬ್ಯುಸಿ ಇರಬೇಕು ಅಂತ ನಾನು ಸುಮ್ಮನಾದೆ. ನಂತರ 4 ದಿನಗಳ ಹಿಂದೆ ಅಳಿಯನಿಗೆ ಫೋನ್ ಮಾಡಿ ಅಕ್ಷತಾ ಎಲ್ಲಿ, ಫೋನ್ ಪಿಕ್ ಮಾಡ್ತಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಆತ ಹೇಳ್ದ, ಅಕ್ಷತಾ ತನ್ನ ಸ್ನೇಹಿತರ ಬಳಿ 50,000 ಹಣ ಇಸ್ಕೊಂಡು ಬರ್ತೀನಿ ಅಂತ ದೆಹಲಿಗೆ ಹೋಗಿದ್ದಾಳೆ. ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಬೇಕು, ಅದಕ್ಕೆ ಕನೆಕ್ಟ್ ಆಗ್ತಿಲ್ಲ, ಬರ್ತಾಳೆ ಬಿಡಿ ಅಂತ ಬಹಳನೇ ಅಸಡ್ಡೆಯಾಗಿ ಹೇಳ್ದ ಅಂತಾರೆ. ಅಕ್ಷತಾ ತನ್ನ 4 ವರ್ಷದ ಮಗನನ್ನ ನನ್ನ ಬಳಿ ಬಿಟ್ಟು ಹೀಗೆ 17 ದಿನ ಹೊರ ಹೋಗಿರಲು ಸಾಧ್ಯವಿಲ್ಲ. ನನಗೆ ಭಯ ಆಗ್ತಿದೆ. ದಯವಿಟ್ಟು ಆಕೆನ ಹುಡುಕಿ ಕೊಡಿ ಸರ್ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಲಾಡ್ಜ್ ಮಾಡ್ತಾರೆ. 22 ಜನವರಿಗೆ ಸಂಪಂಗಿ ರಾಮನಗರ ಪೊಲೀಸ್ ಸ್ಟೇಷನ್ಗೆ ಶ್ರೀಮತಿ ರೇಖಾ ಅಂತಕ್ಕಂಥವರು ಒಬ್ಬರು ಮಹಿಳೆ ಬಂದು ತನ್ನ ಮಗಳು ಕಾಣೆಯಾಗಿದ್ದಾಳೆ, ಕೊನೆ ಬಾರಿಗೆ ಗಂಡನ ಬಳಿ ನಾರ್ತ್ ಇಂಡಿಯಾ ಟೂರ್ಗೆ ಹೋಗಲಿಕ್ಕೆ ಹಣ ಬೇಕು ಅಂತ ಹಣ ತಗೊಂಡು ಬರಲಿಕ್ಕೆ ಹೋದವಳು ಬಂದಿಲ್ಲ, ಹಾಗಾಗಿ ನಮಗೆ ಪತ್ತೆ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ವೀಕ್ಷಕರೇ, ಯಾರು ಈ ಅಕ್ಷತಾ? ಸಡನ್ ಆಗಿ ಮಿಸ್ಸಿಂಗ್ ಹೇಗಾದ್ಲು? ಕೊನೆಗೆ ಆಕೆಯನ್ನ ಪೊಲೀಸರು ಹೇಗೆ ಕಂಡು ಹಿಡಿದ್ರು? ಈ ಎಲ್ಲಾ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಪ್ರಕರಣ ದಾಖಲಿಸಿಕೊಂಡ ಸಂಪಂಗಿ ರಾಮನಗರ ಪೊಲೀಸರು ಈ ಚಂದ್ರಕಾಂತ್ನ ಕರೆಸಿ ಅವನನ್ನೇ ಕೇಳೋಣ, ಈ ದೆಹಲಿಯ ಸ್ಟೋರಿ ಏನು ಅಂತ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಚಂದ್ರಕಾಂತ್ನ ಠಾಣೆಗೆ ಕರೆಸಲಾಯಿತು. ಆತನನ್ನ ವಿಚಾರಿಸಿದ್ರೆ ಆತ ಹೇಳ್ತಾನೆ, ಸರ್, ಆಕೆ 50,000 ಹಣ ತಗೊಂಡು ದೆಹಲಿಗೆ ಹೋದ್ಲು. ನಾನು ಎಷ್ಟೇ ಫೋನ್ ಮಾಡಿದ್ರು ಆಕೆ ಫೋನ್ ಪಿಕ್ ಮಾಡ್ತಿಲ್ಲ. ಮೆಸೇಜ್ಗೆ ಮಾತ್ರ ರಿಪ್ಲೈ ಮಾಡ್ತಿದ್ದಾಳೆ. ಆಕೆ ಜನವರಿ 5ಕ್ಕೆ ಮನೆಯಿಂದ ಹೊರಟು ಹೋಗಿದ್ದು. ಆ ದಿನ ನಮ್ಮ ನಡುವೆ ಒಂದು ಚಿಕ್ಕ ವಿಷಯಕ್ಕೆ ಜಗಳವಾಯ್ತು. ಅದಾದ ನಂತರ ಆಕೆ ಹೋದೋಳು ಇನ್ನೂ ಬಂದಿಲ್ಲ ಸರ್ ಅಂತಾನೆ. ನಂತರ ಪೊಲೀಸರು ಕೇಳ್ತಾರೆ, ಜನವರಿ 6ರಿಂದ ಆಕೆ ಕಾಣಿಸ್ತಿಲ್ಲ ಅಂದ್ರೆ ನೀನು ಮಿಸ್ಸಿಂಗ್ ಕಂಪ್ಲೇಂಟ್ ನ ಯಾಕೆ ಕೊಟ್ಟಿಲ್ಲ ಅಂತ. ಅದಕ್ಕೆ ಚಂದ್ರಕಾಂತ್ ಹೇಳ್ತಾನೆ, ಸರ್, ಆಕೆ ದಿನಾಲೂ ಮೆಸೇಜ್ ಮಾಡ್ತಿದ್ಲು, ನಾನು ಸೇಫ್ ಆಗಿದ್ದೀನಿ, ಬೇಗ ಬರ್ತೀನಿ ಅಂತ. ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ಲಿಲ್ಲ ಅಂತಾನೆ. ನಂತರ ಪೊಲೀಸರು ತಮ್ಮ ಅಸಲಿ ಇನ್ವೆಸ್ಟಿಗೇಷನ್ ನ ಇಲ್ಲಿಂದ ಶುರು ಮಾಡ್ತಾರೆ. ಡಿಸಿಪಿ ಚಂದ್ರಗುಪ್ತ ಈ ಕೇಸ್ ನ ಗಂಭೀರವಾಗಿ ತಗೋತಾರೆ. ಇನ್ಸ್ಪೆಕ್ಟರ್ ಗಣೇಶ್ ರಾವ್ ನೊಳಗೊಂಡಂತೆ ಒಂದು ಸ್ಪೆಷಲ್ ಟೀಮ್ ನ ಮಾಡಿ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾದ್ರೆ ಪೊಲೀಸರು ಮೊದಲು ಮಾಡೋ ಕೆಲಸವೇ ಮಿಸ್ಸಿಂಗ್ ಆದವರ ಮೊಬೈಲ್ ಟವರ್ ಲೊಕೇಶನ್ ನ ಟ್ರೇಸ್ ಮಾಡೋದು. ಈ ಪ್ರಕರಣದಲ್ಲಿ ಅಕ್ಷತಾಳ ಲೊಕೇಶನ್ ಬೇರೆ ಬೇರೆ ಜಾಗಗಳಲ್ಲಿ ಕಾಣಿಸ್ತಿತ್ತು. ಅಂದ್ರೆ ಒಮ್ಮೆ ತಮಿಳುನಾಡಲ್ಲಿ ಆಕ್ಟಿವ್ ಆಗಿದ್ರೆ, ಒಮ್ಮೆ ಪಂಜಾಬ್ ನಲ್ಲಿ, ಒಮ್ಮೆ ದೆಹಲಿಯಲ್ಲಿ. ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿರ್ಲಿಲ್ಲ, ಜಸ್ಟ್ ಮೆಸೇಜ್ ಮಾತ್ರ ಮಾಡ್ತಿದ್ಲು.
ಇದನ್ನ ಗಮನಿಸಿದ ಪೊಲೀಸರಿಗೆ ಇಲ್ಲಿ ಏನೋ ಖಂಡಿತ ನಡೀತಿದೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಅಕ್ಷತಾ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಂದ್ರೆ ಅದು ಆಕೆಯ ಗಂಡ ಚಂದ್ರಕಾಂತ್ನ ಬಳಿಯಿಂದ ಮಾತ್ರ ಸಾಧ್ಯ ಅಂತ ಅನ್ಕೊಂಡ ಪೊಲೀಸರು ಆತನನ್ನ ಪುನಃ ಠಾಣೆಗೆ ಕರೆಸಿ ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಾರೆ. ಪ್ರತಿ ಸರ್ತಿ ಚಂದ್ರಕಾಂತ್ ತನ್ನ ಹೇಳಿಕೆಗಳನ್ನ ಬದಲಿಸ್ತಿದ್ದ. ಒಮ್ಮೆ ಆಕೆ ತನ್ನ ಸ್ನೇಹಿತೆಯ ಮನೆಗೆ ಹೋಗಿರ್ಬೇಕು ಅಂದ್ರೆ ಮತ್ತೊಮ್ಮೆ ಯಾರ ಜೊತೆಗೋ ಓಡಿ ಹೋಗಿರ್ಬೇಕು ಅಂತಿದ್ದ. ಇದೇ ತರ ಹೇಳಿಕೆಗಳನ್ನ ಬದಲಿಸ್ತಿದ್ದ ಚಂದ್ರಕಾಂತ್ನ ಮೇಲೆ ಪೊಲೀಸರಿಗೆ ಡೌಟ್ ಹುಟ್ಟೋಕೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಮರುದಿನ ಪೊಲೀಸರು ಚಂದ್ರಕಾಂತ್ ಹಾಗೂ ಅಕ್ಷತಾ ವಾಸವಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ಮನೆಯನ್ನೆಲ್ಲ ಕಂಪ್ಲೀಟ್ ಆಗಿ ಸರ್ಚ್ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಆತನ ಮನೆಯಲ್ಲಿ ಅಂತದ್ದೇನು ಕ್ಲೂ ಸಿಗೋದಿಲ್ಲ. ಆದ್ರೆ ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಅವರು ಹೇಳ್ತಾರೆ, ಗಂಡ ಹೆಂಡತಿಯ ಸಂಬಂಧ ಅಷ್ಟು ಚೆನ್ನಾಗಿರ್ಲಿಲ್ಲ, ದಿನ ಜಗಳಗಳಾಗ್ತಿತ್ತು ಅಂತಾರೆ. ಅದರ ಜೊತೆಗೆ ಬಹಳಷ್ಟು ದಿನಗಳಿಂದ ಆತನ ಕಾರ್ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಕಾಣಿಸ್ತಿಲ್ಲ ಅನ್ನೋದು ಪೊಲೀಸರ ಗಮನಕ್ಕೆ ಬರುತ್ತೆ. ಇದನ್ನೆಲ್ಲ ಲೆಕ್ಕಕ್ಕೆ ತಗೊಂಡ ಪೊಲೀಸರು ಚಂದ್ರಕಾಂತ್ ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಗ್ರಿಲ್ ಮಾಡ್ಲೇಬೇಕು. ಯಾಕೆಂದ್ರೆ ಆತನ ನಡವಳಿಕೆಯಿಂದ ಆತ ಅಕ್ಷತನ ಬಗ್ಗೆ ಏನನ್ನೋ ಮುಚ್ಚಿಡ್ತಿದ್ದಾನೆ ಅನ್ನೋದಂತೂ ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ಇದಾದ ನಂತರ ಅದೇ ರಾತ್ರಿ ಸಂಪಂಗಿರಾಮನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಚಂದ್ರಕಾಂತ್ ನ ಸ್ಟ್ರಿಕ್ಟ್ ಆದ ವಿಚಾರಣೆ ನಡೆಯುತ್ತೆ. ಎಷ್ಟೇ ಕೇಳಿ ವಿಚಾರಿಸಿದ್ರು ಚಂದ್ರಕಾಂತ್ ಮಾತ್ರ ಬಾಯೇ ಬಿಡ್ಲಿಲ್ಲ. ಆತನ ಬಾಯಿಯಿಂದ ಬರ್ತಿದ್ದ ಒಂದೇ ಸ್ಟೇಟ್ಮೆಂಟ್, ನೀವು ಪೊಲೀಸರು ಬೇಕು ಅಂತಲೇ ನನ್ನನ್ನ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸ್ತಿದ್ದೀರಾ ಅಂತ. ಇದಾದ ನಂತರ ಪೊಲೀಸರು ಚಂದ್ರಕಾಂತ್ ನ ಕಾಲ್ ಡೀಟೇಲ್ಸ್ ಹಾಗೂ ಲೊಕೇಶನ್ಸ್ ಗಳನ್ನ ಚೆಕ್ ಮಾಡ್ತಾರೆ. ಜನವರಿ 6ರ ದಿನ ಆತನ ಲೊಕೇಶನ್ ಆತನ ಅಪಾರ್ಟ್ಮೆಂಟ್ ಅನ್ನೇ ತೋರಿಸ್ತಿತ್ತು. ಈವನ್ ಅಕ್ಷತಾಳ ಫೋನ್ ಲೊಕೇಶನ್ ಕೂಡ ಅಲ್ಲೇ ಇತ್ತು. ಆದ್ರೆ ಆ ದಿನ ರಾತ್ರಿ 11 ಗಂಟೆಯ ನಂತರ ಚಂದ್ರಕಾಂತ್ ರಾಜ್ವೀರ್ ಸಿಂಗ್ ಎಂಬ ವ್ಯಕ್ತಿಗೆ 10 ಬಾರಿ ಕಾಲ್ ಮಾಡಿ ಮಾತಾಡಿದ್ದ. ಈಗ ಈ ರಾಜ್ವೀರ್ ಸಿಂಗ್ ಯಾರು? ಪೊಲೀಸರು ಈತನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗತ್ತೆ, ಈತ ಚಂದ್ರಕಾಂತ್ನ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲೇ ಕೆಲಸ ಮಾಡೋನು, ಜೊತೆಗೆ ಒಳ್ಳೆಯ ಗೆಳೆಯ ಕೂಡ ಅಂತ. ನಂತರ ಪೊಲೀಸರು ಈ ರಾಜ್ವೀರ್ ಸಿಂಗ್ ನ ಲೊಕೇಶನ್ ತೆಗೆದು ಚೆಕ್ ಮಾಡ್ತಾರೆ. ಆಗ್ಲೇ ಈ ಕೇಸ್ಗೆ ಮೊದಲ ಟ್ವಿಸ್ಟ್ ಪೊಲೀಸರಿಗೆ ಸಿಕ್ಕಿದ್ದು. ಆತನ ಕರೆಂಟ್ ಲೊಕೇಶನ್ ಪಂಜಾಬ್ ನಲ್ಲಿ ತೋರಿಸ್ತಿತ್ತು, ಅದು ಕೂಡ ಅಕ್ಷತಾಳ ಲೊಕೇಶನ್ ನ ಜೊತೆಯೇ. ಈಗ ಈ ಕೇಸ್ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗೋಗುತ್ತೆ. ಪೊಲೀಸರು ಅಂದ್ಕೊಂಡಿದ್ರು ಚಂದ್ರಕಾಂತೆ ಅಕ್ಷತಾಗೆ ಏನೋ ಮಾಡಿರಬೇಕು ಅಂತ. ಆದ್ರೆ ಆಕೆಯ ಫೋನ್ ಲೊಕೇಶನ್ ಮಾತ್ರ ಈ ರಾಜ್ವೀರ್ ನೊಂದಿಗೆ ಪಂಜಾಬ್ ನಲ್ಲಿ ತೋರಿಸ್ತಿತ್ತು. ಅಂದ್ರೆ ಇಲ್ಲಿಯವರೆಗೆ ಪೊಲೀಸರು ಹಾಕಿದ ಲೆಕ್ಕಾಚಾರ ಎಲ್ಲವೂ ತಪ್ಪ. ನಂತರ ಪೊಲೀಸರು ಇದರ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಒಂದು ಚದುರಂಗದ ಆಟ ಆಡ್ತಾರೆ. ಮೊದಲಿಗೆ ಚಂದ್ರಕಾಂತ್ ನ ಠಾಣೆಗೆ ಕರೆಸಲಾಗುತ್ತೆ. ರಾಜ್ವೀರ್ಗೆ ಎಷ್ಟೇ ಫೋನ್ ಮಾಡಿದ್ರು ಆತ ಪೊಲೀಸರ ಕಾಲ್ ನ ಪಿಕ್ಕೇ ಮಾಡ್ತಿರ್ಲಿಲ್ಲ. ಆ ನಂಬರ್ ಕೂಡ ರಾಜ್ವೀರ್ ಸಿಂಗ್ ನ ಪರ್ಮನೆಂಟ್ ನಂಬರ್ ಅಲ್ಲ. ಆತ ಆ ನಂಬರ್ ನ ಅಕ್ಷತಾ ಕಾಣೆಯಾದ ದಿನದಿಂದ ಮಾತ್ರ ಯೂಸ್ ಮಾಡ್ತಿದ್ದ. ಅದರ ಜೊತೆಗೆ ಆ ನಂಬರ್ಗೆ ಕೇವಲ ಚಂದ್ರಕಾಂತ್ ಮಾತ್ರ ಫೋನ್ ಮಾಡ್ತಿದ್ದ, ಬೇರೆ ಯಾರ ಕಾಲನ್ನು ಆತ ಪಿಕ್ ಮಾಡ್ತಿರ್ಲಿಲ್ಲ. ಈಗ ಪೊಲೀಸರು ಚಂದ್ರಕಾಂತ್ ನ ಠಾಣೆಗೆ ಕರೆಸಿ ಹೇಳ್ತಾರೆ, ನಿನ್ನ ಆಟ ಎಲ್ಲ ಬಯಲಾಗಿದೆ. ನಾವು ರಾಜ್ವೀರ್ ಸಿಂಗ್ ನ ಪಂಜಾಬ್ ಪೊಲೀಸರ ಹೆಲ್ಪ್ ತಗೊಂಡು ಅರೆಸ್ಟ್ ಮಾಡಿ ಆಯ್ತು. ಆತ ಎಲ್ಲವನ್ನೂ ಬಾಯಿ ಬಿಟ್ಟಿದ್ದಾನೆ, ಈಗ ನಿನ್ನ ಸರದಿ ಅಂತಾರೆ. ಈಗ ಫಾರ್ ದ ಫಸ್ಟ್ ಟೈಮ್ ಚಂದ್ರಕಾಂತ್ ನ ಮುಖದಲ್ಲಿ ಬೆವರು ಕಾಣಿಸ್ಕೊಳ್ಳುತ್ತೆ. ಬೇರೆ ದಾರಿನೇ ಇಲ್ಲ ಅಂದ್ಕೊಂಡ ಚಂದ್ರಕಾಂತ್ ತಾನೇ ಅಕ್ಷತಾಳನ್ನ ಕೊಲೆ ಮಾಡಿರೋದಾಗಿ ಪೊಲೀಸರ ಮುಂದೆ ಒಪ್ಕೋತಾನೆ. ಏನು ಮಿಸ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥ ಅಕ್ಷತಾ ಅಂತಕ್ಕಂಥ ಮಹಿಳೆ ಜನವರಿ 6ನೇ ತಾರೀಕೆ ಅಂದರೆ ಮಿಸ್ಸಿಂಗ್ ಕೇಸ್ ಕೊಡೋದಕ್ಕಿಂತ ಸುಮಾರು 17-18 ದಿನದ ಹಿಂದೆನೇ ಕೊಲೆಯಾಗಿ, ಆ ಕೊಲೆಗೆ ಯಾವ ಕುರುಹುಗಳು ಸಿಗದ ಒಂದು ರೀತಿಯಲ್ಲಿ ಮೃತ ಶವವನ್ನು ಡಿಸ್ಪೋಸ್ ಮಾಡಿರ್ತಕ್ಕಂಥ ಒಂದು ಅಂಶ ನಮಗೆ ಗೊತ್ತಾಗ್ತದೆ ತನಿಖೆ ವೇಳೆ. ಅದೇ ಆಧಾರದ ಮೇಲೆ ನಾವು ಅಕ್ಷತಾಳ ಗಂಡಾದ ಚಂದ್ರಕಾಂತ್ ಅನ್ನೋನನ್ನು ನಾವು ಮೊದಲಿಗೆ ವಶಕ್ಕೆ ಪಡೆದು ನಂತರ ಸವಿಸ್ತಾರವಾಗಿ ಆತನ ವಿಚಾರ ಮಾಡಿದಾಗ ಹಲವಾರು ಅಂಶಗಳು ಬೆಳಕಿಗೆ ಬರ್ತದೆ. ಯಾವ ರೀತಿ ಕೃತ್ಯ ಎಸಗಿದೆ ಅಂತಕ್ಕಂಥ ಒಂದು ಡೀಟೇಲ್ಸ್ ಅನ್ನು ಕೂಡ ಆತ ಬಾಯ್ಬಿಡ್ತಾನೆ. 2007ರಲ್ಲಿ ಅಕ್ಷತಾ ಹಾಗೂ ಚಂದ್ರಕಾಂತ್ ಮದುವೆ ಮಾಡ್ಕೋತಾರೆ. ಇದೊಂದು ಲವ್ ಮ್ಯಾರೇಜ್. ಅಕ್ಷತಾ ಇಂಜಿನಿಯರಿಂಗ್ ಮುಗಿಸಿ IT ಕಂಪನಿಯಲ್ಲಿ ಜಾಯ್ನ್ ಆಗ್ತಾಳೆ. ಅಕ್ಷತಾ ಹಾಗೂ ಚಂದ್ರಕಾಂತ್ ಮೂಲತಃ ಕಾರವಾರದವರು. ಇವರಿಬ್ಬರ ಮದುವೆಗೆ ಅಕ್ಷತಾಳ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಆ ಕಾರಣನ ನಾನು ನಿಮಗೆ ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ. ಮದುವೆ ಮಾಡ್ಕೊಂಡ ನಂತರ ಇಬ್ರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಚಂದ್ರಕಾಂತ್ಗೆ ತನ್ನದೇ ಆದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಲ್ರೆಡಿ ಇತ್ತು. ಪತ್ನಿ ಕೂಡ IT ಉದ್ಯೋಗಿ. ಸೊ ಫೈನಾನ್ಷಿಯಲಿ ಏನೊಂದು ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಹೇಳ್ತಾರಲ್ವಾ, ಎಲ್ಲ ಸರಿ ಇದ್ರೂ ಏನಾದ್ರೂ ಒಂದು ಇದ್ದೇ ಇರುತ್ತೆ ಅಂತ. ಅದರಂತೆ ಚಂದ್ರಕಾಂತ್ಗೆ ಒಂದು ಕಾಯಿಲೆ ಇತ್ತು. ಅದೇ ಅನುಮಾನ ಎಂಬ ಕಾಯಿಲೆ. ಆತನಿಗೆ ಅಕ್ಷತಾಳಿಗೆ ಬೇರೆ ಯಾರೊಂದಿಗೂ ಸಂಬಂಧ ಇದೆ ಅನ್ನೋ ಅನುಮಾನ. ಅದೇ ಅನುಮಾನದಿಂದ ಪ್ರತಿದಿನ ಮನೆಯಲ್ಲಿ ಜಗಳ. ಅದೇ ಕಾರಣಕ್ಕೆ ಆಕೆ ತನ್ನ ಕೆಲಸಕ್ಕೂ ರಾಜೀನಾಮೆ ಕೊಟ್ಟು ಮನೆಯಲ್ಲೇ ಕೂರ್ತಾಳೆ. ಮನೆಯಲ್ಲಿ ಕೂತಿದ್ದ ಅಕ್ಷತಾಗೆ ಯಾವ ಸಂಬಂಧವೂ ಇಲ್ಲದಿದ್ರೂ ಚಂದ್ರಕಾಂತ್ಗೆ ಇದ್ದ ಅನುಮಾನ ಎಂಬ ಕಾಯಿಲೆ ಹೋಗ್ಬೇಕಲ್ಲ, ಅದಕ್ಕೆ ಪರಿಹಾರ ಇಲ್ವೇ?
ಚಂದ್ರಕಾಂತ್ ಹಾಗೂ ಅಕ್ಷತಾ ಇಬ್ಬರಿಗೂ ಕುಡಿಯೋ ಅಭ್ಯಾಸ ಇತ್ತು. ಅದರಂತೆ ಜನವರಿ 6ರಂದು ಅಕ್ಷತಾ ಹಾಗೂ ಚಂದ್ರಕಾಂತ್ ಇಬ್ರು ರಾತ್ರಿ ಕುತ್ಕೊಂಡು ಕುಡಿತಾರೆ. ನಂತರ ಜಗಳ ಶುರುವಾಗುತ್ತೆ. ಆಗ ಅದೇ ಜಗಳದಲ್ಲಿ ಹಾಸಿಗೆ ಮೇಲಿದ್ದ ಪಿಲ್ಲೋ ತಗೊಂಡು ಅಕ್ಷತಾಳ ಮುಖಕ್ಕೆ ಇಟ್ಟು ಉಸಿರುಗಟ್ಟಿಸಿ ಸಾಯಿಸಿ ಬಿಡ್ತಾನೆ ಚಂದ್ರಕಾಂತ್. ಇದಾದ ನಂತರ ತನ್ನ ಸ್ನೇಹಿತ ರಾಜ್ವೀರ್ ಸಿಂಗ್ಗೆ ಕಾಲ್ ಮಾಡಿ ತನ್ನ ಫ್ಲಾಟ್ಗೆ ಬರೋಗೆ ಹೇಳ್ತಾನೆ. ನಂತರ ಚಂದ್ರಕಾಂತ್ ನಡೆದಿದ್ದೆಲ್ಲವನ್ನ ರಾಜ್ವೀರ್ಗೆ ಹೇಳಿ ಅದೇ ರಾತ್ರಿ ಬೆಡ್ಶೀಟ್ ನಲ್ಲಿ ಅಕ್ಷತಾಳನ್ನ ಫೋಲ್ಡ್ ಮಾಡಿ ಕೆಳಗೆ ಬೇಸ್ಮೆಂಟ್ ನಲ್ಲಿದ್ದ ಚಂದ್ರಕಾಂತ್ ನ ಕಾರ್ಡ್ ನಲ್ಲಿ ಹಾಕೋತಾರೆ. ಚಂದ್ರಕಾಂತ್ ರಾಜ್ವೀರ್ಗೆ ಒಂದು ಬೇರೆ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ನ ಕೊಟ್ಟು ನೀನು ಕಾರ್ ಡ್ರೈವ್ ಮಾಡ್ಕೊಂಡು ತಮಿಳ್ನಾಡು ಕಡೆಗೆ ಹೋಗು, ನಾನು ನಿನಗೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಅಂತಾನೆ. ಅದರಂತೆ ರಾಜ್ವೀರ್ ಚಂದ್ರಕಾಂತ್ ನ ಕಾರ್ ತಗೊಂಡು ತಮಿಳ್ನಾಡಿನ ಕಡೆಗೆ ಹೊರಡ್ತಾನೆ. ಆತನಿಗೆ ಫೋನ್ ನಲ್ಲಿ ಡೈರೆಕ್ಷನ್ ಕೊಡ್ತಿದ್ದ ಚಂದ್ರಕಾಂತ್ ತಮಿಳ್ನಾಡಿನ ಹೊಸೂರಿನ ಬಳಿ ಶೂಲ್ಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಕೆಯ ದೇಹವನ್ನ ಒಂದು ಕಾಡಿಗೆ ತಗೊಂಡೋಗಿ ಡೀಸೆಲ್ ಸುರಿದು ಸುಟ್ಟು ಹಾಕ್ತಾರೆ. ನಂತರ ಅದೇ ಕಾರ್ನ ರಾಜ್ವೀರ್ ಸಿಂಗ್ ಪಂಜಾಬ್ ಕಡೆಗೆ ತಗೊಂಡೋಗ್ತಾನೆ. ಅಕ್ಷತಾಳ ಫೋನ್ ರಾಜ್ವೀರ್ನ ಬಳಿಯೇ ಇತ್ತು. ಆತ ಅದನ್ನ ಆಗಾಗ ಆನ್ ಮಾಡಿ ಲೊಕೇಶನ್ ಟ್ರೇಸ್ ಮಾಡಿಸ್ತಿದ್ದ. ಪೊಲೀಸರು ಕೂಡ ಅದಕ್ಕೆ ಕನ್ಫ್ಯೂಸ್ ಆಗಿದ್ದು. ಆತ ದೆಹಲಿಗೂ ಕೂಡ ಅಕ್ಷತಾಳ ಫೋನ್ ಅನ್ನ ತಗೊಂಡೋಗಿದ್ದ. ಪೊಲೀಸರ ಕೈಗೆ ರಾಜ್ವೀರ್ ಸಿಂಗ್ ಇನ್ನೂ ಸಿಕ್ಕಿ ಹಾಕಿಕೊಂಡಿರಲಿಲ್ಲ. ಆತನನ್ನ ಹಿಡಿಯಲು ಪೊಲೀಸರು ಒಂದು ಟ್ರಿಕ್ ನ ಉಪಯೋಗಿಸ್ತಾರೆ. ಚಂದ್ರಕಾಂತ್ ನ ಫೋನ್ ನಿಂದ ಆತನಿಗೆ ಫೋನ್ ಮಾಡಿಸಿ ಅಕ್ಷತಾಳ ಅಕೌಂಟ್ ನಲ್ಲಿ 5 ಲಕ್ಷ ಹಣ ಇದೆ, ಅದನ್ನ ಡ್ರಾ ಮಾಡಬೇಕು ಅಂದ್ರೆ ಆಕೆಯ ಫೋನ್ ಬೇಕು, ನೀನು ಈಗ್ಲೇ ಆ ಫೋನ್ ತಗೊಂಡು ಬಾ ಅಂತ ಹೇಳುವಂತೆ ಚಂದ್ರಕಾಂತ್ಗೆ ಹೇಳಿ ಆತನಿಂದಲೇ ಫೋನ್ ಮಾಡಿಸ್ತಾರೆ. ಬಲೆಗೆ ಬಿದ್ದ ರಾಜ್ವೀರ್ ಸಿಂಗ್ ಅಕ್ಷತಾಳ ಫೋನ್ ತಗೊಂಡು ಬೆಂಗಳೂರಿಗೆ ಬರ್ತಾನೆ. ಹೊಂಚು ಹಾಕಿ ಕಾಯ್ತಿದ್ದ ಪೊಲೀಸರು ಆತನನ್ನ ಹೊಸೂರ್ ಟೋಲ್ ಬಳಿಯೇ ಅರೆಸ್ಟ್ ಮಾಡ್ತಾರೆ. ಇದಾದ ನಂತರ ಚಂದ್ರಕಾಂತ್ ಹೇಳಿದ ಜಾಗಕ್ಕೆ ಪೊಲೀಸರ ಒಂದು ತಂಡ ಹೊಸೂರ್ಗೆ ಬರ್ತಾರೆ. ಶೂಲ್ಗಿರಿ ಪೊಲೀಸರಿಗೆ ಜನವರಿ 7ರ ಬೆಳಿಗ್ಗೆ ಒಂದು ಮಹಿಳೆಯ ದೇಹ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಸಿಕ್ಕಿರೋದನ್ನ ಅಲ್ಲಿಯ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ. ಆಲ್ರೆಡಿ 17-18 ದಿನಗಳಾಗಿದ್ದರಿಂದ ಶೂಲ್ಗಿರಿ ಪೊಲೀಸರು ಆ ದೇಹದ ಫೋಟೋಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದರ ಸ್ಯಾಂಪಲ್ ಗಳನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ರು. ನಂತರ ಸಂಪಂಗಿರಾಮನಗರ ಪೊಲೀಸರು ಅಕ್ಷತಾಳ ತಾಯಿಗೆ ಆ ಫೋಟೋಗಳನ್ನ ತೋರಿಸಿ ಅದರ ಜೊತೆಗೆ ಆಕೆಯ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ DNA ಮ್ಯಾಚಿಂಗ್ ನ ಮೂಲಕ ಇದು ಅಕ್ಷತಾ ಅಂತ ಕನ್ಫರ್ಮ್ ಮಾಡ್ತಾರೆ. ವೀಕ್ಷಕರೇ, ನಿಮಗೆ ನಾನು ಆಗ್ಲೇ ಒಂದು ವಿಚಾರ ಹೇಳಿದ್ದೆ, ಚಂದ್ರಕಾಂತ್ ನ ಅಕ್ಷತಾಳ ಮನೆಯವರು ಒಪ್ಕೊಳ್ಳದೆ ಇರೋದಕ್ಕೆ ಒಂದು ಕಾರಣ ಇದೆ ಅಂತ. ಆಕ್ಚುಲಿ ಚಂದ್ರಕಾಂತ್ ಅಕ್ಷತಾಳನ್ನ ಕೊಲೆ ಮಾಡಿರೋದು ಆತನ ಹಿಸ್ಟ್ರಿಯಲ್ಲಿ ಇದು ಮೊದಲ ಕೊಲೆ ಅಲ್ಲ. ಇದಕ್ಕೂ ಮೊದಲು 2004ರಲ್ಲಿ ದಿಲೀಪ್ ನಾಯಕ್ ಎಂಬಾತನನ್ನ ಕೊಲೆ ಮಾಡಿ ಜೈಲ್ಗೂ ಹೋಗಿ ಬಂದಿದ್ದ. ಅದು ಹೇಗೋ ಗೊತ್ತಿಲ್ಲ, ಆ ಪ್ರಕರಣದಿಂದ ಖುಲಾಸೆ ಆಗಿದ್ದ. ಚಂದ್ರಕಾಂತ್ ನ ಪ್ಲಾನ್ ನ ಪ್ರಕಾರ ಅಕ್ಷತಾಳ ದೇಹವನ್ನ ಬೇರೆ ರಾಜ್ಯಕ್ಕೆ ತಗೊಂಡೋಗಿ ಎಸೆದ್ರೆ ಇಲ್ಲಿಯ ಪೊಲೀಸರಿಗೆ ಗೊತ್ತಾಗೋದಿಲ್ಲ. ಅದರಂತೆ ಆ ರಾಜ್ಯದ ಪೊಲೀಸರು ಯಾವುದೋ ಅನಾಥ ಶವ ಅಂತ ಕೇಸ್ನ ಕ್ಲೋಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ. ಅದರ ಜೊತೆಗೆ ಆಕೆಯ ಮೊಬೈಲ್ ಫೋನ್ ಆನ್ ಅಲ್ಲೇ ಇದ್ರೆ ಆಕೆ ಇನ್ನೂ ಬದುಕೇ ಇದ್ದಾಳೆ, ಯಾರೊಂದಿಗೂ ಓಡಿ ಹೋಗಿದ್ದಾಳೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾಳೆ ಅಂತ ಅಂದ್ಕೊಂಡು ಆಕೆಯ ಮನೆಯವರು ಕೂಡ ಸುಮ್ಮನಾಗ್ತಾರೆ ಅನ್ನೋ ಪ್ಲಾನ್ ಚಂದ್ರಕಾಂತ್ನದಾಗಿತ್ತು. ಮಾರ್ಚ್ 3, 2018ರಂದು ಪೊಲೀಸರು 210 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. 47 ವಿಟ್ನೆಸ್ಗಳ ಸ್ಟೇಟ್ಮೆಂಟ್, FSL ರಿಪೋರ್ಟ್, ಕಾಲ್ ಡೀಟೇಲ್ಸ್, ಬರ್ನಿಂಗ್ ರಿಪೋರ್ಟ್, ವಾಯ್ಸ್ ಮ್ಯಾಚಿಂಗ್ ಸರ್ಟಿಫಿಕೇಟ್ ಎಲ್ಲವನ್ನೂ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಯಿತು. ಚಂದ್ರಕಾಂತ್ ಮೇಲೆ IPC ಸೆಕ್ಷನ್ 302, 201, 498A, 120B ಹಾಕಲಾಯಿತು. ಹಾಗೆ ರಾಜ್ವೀರ್ ಸಿಂಗ್ ನ ಮೇಲೆ IPC ಸೆಕ್ಷನ್ 120B ಹಾಗೂ 34 ಹಾಕಲಾಯಿತು. 1.5 ವರ್ಷಗಳ ಕಾಲ ನಡೆದ ಟ್ರಯಲ್ ನವೆಂಬರ್ 2019ಕ್ಕೆ ಮುಗಿದು ಬೆಂಗಳೂರು ಸೆಷನ್ ಕೋರ್ಟ್ ಚಂದ್ರಕಾಂತ್ಗೆ ಕೊಲೆ ಆರೋಪದಡಿ ಜೀವಾವಧಿ ಶಿಕ್ಷೆ ವಿಧಿಸಿದ್ರೆ ರಾಜ್ವೀರ್ ಸಿಂಗ್ಗೆ ಸಹಾಯ ಮಾಡಿದ್ದಕ್ಕಾಗಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.